ನಮಸ್ಕಾರ. 2022-23ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. 2022ರಲ್ಲಿ ಸುಮಾರು 9.5%ನಷ್ಟು ರಿಯಲ್ GDP ಗ್ರೋತನ್ನು ಭಾರತ ಸಾಧಿಸಿಕೊಂಡಿದೆ. ಬಹುಶಃ ಇದು ವಿಶ್ವದಲ್ಲೇ ಅತಿ ಹೆಚ್ಚಿನ ಗ್ರೋತ್ ರೇಟನ್ನು ಹೊಂದಿರತಕ್ಕಂಥ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಮುಂದಿನ ವರ್ಷಕ್ಕೆ 8ರಿಂದ 8.5ರಷ್ಟು GDP ಗ್ರೋತ್ ರೇಟನ್ನು ಆ ಒಂದು ನಿರೀಕ್ಷೆಯನ್ನು ಭಾರತ ಹಾಕಿಕೊಂಡಿದೆ. ಎಲ್ಲ ಮಾನ್ಸೂನ್ ಆಗಿರ್ಬೋದು, ಬೇರೆ ಬೇರೆ ಸಂಗತಿಗಳು, ಗ್ಲೋಬಲ್ ಕ್ರೂಡ್ ಆಯಿಲ್ ಆಗಿರ್ಬೋದು, ಈ ರೀತಿಯ ಒಂದಷ್ಟು ಸನ್ನಿವೇಶಗಳು ಮತ್ತು ಸಡನ್ ವೇವ್ಸ್ 4ನೇ ಅಲೆ 5ನೇ ಅಲೆ ಈ ಥರದ್ದು ಬರದೇ ಹೋದಲ್ಲಿ ಇದನ್ನು ಕನ್ಸಿಡ್ರೇಬಲ್ ಆಗಿ ಮತ್ತು ಕಂಫರ್ಟೇಬಲ್ ಆಗಿ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಬಜೆಟ್ ಅನ್ನುವಂಥದ್ದು ಈ ಬಾರಿ ಬಹಳ ವಿಶೇಷವಾಗಿ ಎಲ್ಲರೂ ಹೇಳ್ತಾ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಪಬ್ಲಿಕ್ ಇನ್ವೆಸ್ಟ್ಮೆಂಟಿನ ಮೂಲಕ ಪ್ರೈವೇಟ್ ಇನ್ವೆಸ್ಟ್ಮೆಂಟಿಗೆ ಕ್ರೌಡಿಂಗ್ ಇನ್ ಎಫೆಕ್ಟನ್ನು ದಾರಿ ತೋರಿಸುವಂಥ ರೀತಿಯಲ್ಲಿ ಮತ್ತು ಗ್ರೋತನ್ನು ಇಂಬು ಕೊಡುವಂಥ ರೀತಿಯಲ್ಲಿ, ಬೆಳವಣಿಗೆಯನ್ನು ಇಂಬು ಕೊಡಲಿಕ್ಕೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಪೂರಕವಾದಂಥ ರೀತಿಯಲ್ಲಿ ಈ ಬಜೆಟನ್ನು ನೋಡಲಾಗ್ತಾ ಇದೆ. ಭಾಳ ಪ್ರಮುಖವಾಗಿ ಹೇಳಬೇಕಂದ್ರೆ 7.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕ್ಯಾಪೆಕ್ಸನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಆಗಿದ್ದರೆ, ಬೇರೆ ಬೇರೆ ರೀತಿಯಾದಂಥ ಆದಾಯ ಸೋರ್ಸ್ಗಳನ್ನು ಕಂಡು ಹಿಡಿತಾ ಇರ್ತಕ್ಕಂಥದ್ದು ಇನ್ನೊಂದು. ಆದರೆ ವಿಶೇಷವಾಗಿ ಈ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನುವಂಥ ಒಂದು ಫೋಕಸನ್ನು ಇಟ್ಟುಕೊಂಡು ನಾವು ಮಾಡಿರ್ಬೋದಾದಂಥ ಸಾಲ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಆದಾಯವನ್ನು ಈ ರೀತಿ ಬಂಡವಾಳ ಹೂಡಿಕೆಯ ಮೂಲಕ ಹೊಸದಾದಂಥ ಎಂಪ್ಲಾಯ್ಮೆಂಟ್ ಜನ್ರೇಷನ್, ಹೊಸದಾದಂಥ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಸ್ಪರ್ ಮಾಡುವಂಥದ್ದು ಮತ್ತು ಒಂದು ಸೈಕ್ಲಿಕಲ್ ಆದಂಥ ಎಕನಾಮಿಗೆ ಪುಷ್ ಕೊಡುವಂಥದ್ದು. ಇದರ ಜೊತೆಗೆ ಡಿಜಿಟೈಸೇಷನ್ ಆಗಿರ್ಬೋದು, ಅಥವಾ ನಾವು ಗ್ರೀನ್ ಎಕಾನಮಿಯತ್ತ ನಾವು ಮುಖ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಟ್ರಾನ್ಸ್ಫಾರ್ಮೇಟಿವ್ ಆದಂಥ ಒಂದು ಪೋಸ್ಟ್ ಪ್ಯಾಂಡಮಿಕ್ ಭಾರತದ ಯುಗವನ್ನು ಕಟ್ಟಲಿಕ್ಕೆ ಮುಂದಿನ 25 ವರ್ಷಗಳ ಕಾಲ, ಅಂದರೆ ಭಾರತ 100 ವರ್ಷ, ಯಾವುದು ಸ್ವಾತಂತ್ರ್ಯ ಬಂದು 100 ವರ್ಷಗಳ ಕಾಲ ಆಗುವ ಹೊತ್ತಿಗೆ ಭಾರತದ ಅಮೃತ ಕಾಲವನ್ನು ಒಂದು ರೀತಿಯಲ್ಲಿ ಕಟ್ಟುವಂಥ ರೀತಿಯಲ್ಲಿ, ಆ ರೀತಿಯ ದೂರದೃಷ್ಟಿಯ ರೀತಿಯಲ್ಲಿ ಮತ್ತು ವಿಶೇಷವಾಗಿ ಇದನ್ನು ಹೇಗೆ ಗಮನಿಸಬೇಕು ಅಂದರೆ, ಗ್ರೋತಿನ ಮೂಲಕ ಗ್ರೋತ್ ಅನ್ನುವಂಥದ್ದು ಬೆಳವಣಿಗೆಯ ಮಾರ್ಗಸೂಚಿಯನ್ನು ಹಾಕಿಕೊಡುತ್ತಾ, ಯಾವುದೇ ಸಡನ್ ಶಾಕ್ಸನ್ನು ಕೊಡದೆ, ಬೇರೆ ಬೇರೆ ರೀತಿಯಾದಂಥ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ತಾನಾಗಿ ಅದಕ್ಕೆ ಹೊಂದಿಕೊಂಡಂತೆ ಸ್ಪರ್ ಆಗ್ತಾ, ಜೊತೆಯಲ್ಲೇ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಜೊತೆಯಲ್ಲೇ ಬೆಳೆಯಬೇಕು ಅನ್ನುವಂಥ ಆಶಯವನ್ನು ಈ ಬಜೆಟ್ನ ಮೂಲಕ ವ್ಯಕ್ತಪಡಿಸಲಾಗಿದೆ. ಇದು ಒಂದು ಭಾಗ. ಆದರೆ ವಿಶೇಷವಾಗಿ ಇಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ, ಬಜೆಟ್ ಪ್ರತಿ ವರ್ಷ ಈ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ಮೂಲಕ ತನ್ನ ಮಿತ್ರ ವಿದೇಶಿ ದೇಶಗಳಿಗೆ ಒಂದಷ್ಟು ಫಂಡ್ಗಳನ್ನು ಕೊಡ್ತಾ ಹೋಗುತ್ತೆ. ಯಾವ ರೀತಿಯಲ್ಲಿ ಫಂಡ್ ಕೊಡುವಂಥದ್ದು ಅಂತ ಹೇಳಿದರೆ, ಅಲ್ಲಿ ಹೂಡಿಕೆ ಮಾಡಲಿಕ್ಕೋಸ್ಕರ, ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟನ್ನು ಮಾಡುವಂಥದ್ದು, ಅಲ್ಲಿ ಎರಡು ದೇಶಗಳ ನಡುವಿನ ಬಾಂಧವ್ಯ ವೃದ್ಧಿಗಾಗಿ ಕೈಗೊಳ್ಳಬಹುದಾದಂಥ ಬೇರೆ ಬೇರೆ ವಿಚಾರಗಳ ಮೂಲಕ, ಇನ್ವೆಸ್ಟ್ಮೆಂಟ್ನ ಮೂಲಕ. ಮತ್ತು ನಮ್ಗೆ ಗೊತ್ತಿದೆ, ಈಗ ಅಫ್ಘಾನಿಸ್ತಾನದ ಜೊತೆಗೆ ಒಂದು ಸ್ವಲ್ಮ ಡ್ಯಾಮ್ ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಿದ್ವಿ. ದಟ್ ವಾಸ್ ಕನ್ಸಿಡರ್ ಟು ಬಿ ಇಂಡಿಯಾ ಅಫ್ಘಾನಿಸ್ತಾನ್ ಫ್ರೆಂಡ್ಶಿಪ್ ಡ್ಯಾಮ್ ಅಂಥೇಳಿ ಇರಲಿ. ಆದರೆ ಇಲ್ಲಿ ಈ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಏನು, ಬೇರೆ ಬೇರೆ ದೇಶಗಳಿಗೆ ಭಾರತ ಕೊಡುವಂಥ ಪ್ರತೀತಿ ಇದ್ದೇ ಇದೆ ಬಜೆಟ್ನ ಮೂಲಕ. ಆದರೆ ಈ ಬಾರಿ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ರೂಲ್ ಬಂದಿರುವ ಕಾರಣ ಇಲ್ಲಿ ಭಾರತ ಕೊಡ್ತಾ ಇದೆ, ಅದು ಎಷ್ಟು, ಸುಮಾರು 200 ಕೋಟಿ ರೂಪಾಯಿಗಳನ್ನು ಈ ಬಾರಿ ಕೊಡುವಂಥ ಪ್ರಯತ್ನ ಮಾಡಿದೆ. ಇದು ಸರಿಯೇ ತಪ್ಪೇ ಅನ್ನುವಂಥ ಚರ್ಚೆ ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಹಾಗಾದರೆ ಈ ಒಂದು ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವ, ನೋಡುವಂಥ ಪ್ರಯತ್ನ ಮಾಡೋಣ. ನಿಮಗೆ ಚರ್ಚೆಗೆ ಸ್ವಾಗತ. ನಾನು ಶ್ರೇಯಾಂಕ ರಾನಡೆ. ಬಹಳ ವಿಶೇಷವಾಗಿ ಪ್ರಾರಂಭದಲ್ಲಿ ನೋಡಿಬಿಡಬೇಕು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಭಾರತದ ವಿದೇಶಾಂಗ ಸಚಿವಾಲಯದ ಮೂಲಕ ಸರ್ಕಾರ MEA ಮೂಲಕ ವಿದೇಶಗಳಲ್ಲಿ ಹೂಡಿಕೆ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಈ ಹೂಡಿಕೆ ಏನಾಗಿರುತ್ತೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅಥವಾ ಸ್ಟ್ರಾಟಜಿಕ್ ಆದಂಥ ಒಂದಷ್ಟು ಪ್ರಾಜೆಕ್ಟ್ಸ್ಗಳನ್ನು ಮಾಡೋದಾಗಿರ್ಬೋದು, ಚಾಬಹಾರ್ ಪೋರ್ಟ್ನಂಥ ಪ್ರಾಜೆಕ್ಟ್ಗಳನ್ನು ಮಾಡಿರ್ಬೋದು. ಆ ಪ್ರದೇಶದಲ್ಲಿ ನಮಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಆ ದೇಶಕ್ಕೂ ಉಪಯೋಗ ಆಗಬೇಕು, ಮತ್ತು ನಮ್ಮ ಎಂಬೆಸಿಸ್ಗಳನ್ನು ಕಟ್ಟಿಕೊಳ್ಳಿಕ್ಕಾಗಿರ್ಬೋದು, ಮತ್ತು ಪರಸ್ಪರ ಜನರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಯಾವುದು ಸ್ಕಾಲರ್ಶಿಪ್ಸನ್ನು ಕೊಡೋದಾಗಿರ್ಬೋದು. ಈ ರೀತಿಯ ಮಾದರಿಗಳಲ್ಲಿಯೂ ಕೂಡ ಇದನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಈ ಬಾರಿಯ ಬಜೆಟ್ನಲ್ಲಿ ಅತಿ ಹೆಚ್ಚಿನ ಅನುದಾನವನ್ನು ಭೂತಾನ್ಗೆ ಕೊಡಲಾಗಿದೆ. ಸುಮಾರು 2266.24 ಕೋಟಿ ರೂಪಾಯಿಗಳನ್ನು ಹೈಯೆಸ್ಟ್ ಅಲೊಕೇಶನ್. ಭೂತಾನ್ ಅನ್ನುವಂಥದ್ದು ನಮ್ಮ ಉತ್ತರದಲ್ಲಿರ್ತಕ್ಕಂಥ ಮಿತ್ರ ರಾಷ್ಟ್ರ. ಮ್ಯಾಪ್ನಲ್ಲಿ ಇದನ್ನೆಲ್ಲ ನೋಡ್ತಾ ಹೋಗೋಣ. ಇಷ್ಟು ರೂಪಾಯಿಗಳನ್ನು 2266.24 ಕೋಟಿ ರೂಪಾಯಿಗಳನ್ನು ಕೊಡಲಾಗಿದೆ. ಅದಾದ ಮೇಲೆ ಮಾರಿಷಿಯಸ್ ದೇಶಕ್ಕೆ, ಭಾರತದ ಕೆಳಗಡೆ ಇರ್ತಕ್ಕಂಥದ್ದು, ಇಂಡಿಯನ್ ಓಷನ್ನಲ್ಲಿ ಇರ್ತಕ್ಕಂಥದ್ದು, ಆಫ್ರಿಕಾಗೆ ಹತ್ತಿರ ಆಗಿರ್ತಕ್ಕಂಥದ್ದು, ಈ ಪ್ರದೇಶದಲ್ಲಿರ್ತಕ್ಕಂಥ ಮಾರಿಷಿಯಸ್ಸಿಗೆ 900 ಕೋಟಿಗಳನ್ನು ಕೊಡುವಂಥ ಪ್ರಯತ್ನ ಮಾಡಲಾಗಿದೆ. ಇನ್ನು ಆಫ್ರಿಕಾ ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಆಫ್ರಿಕಾ ಅನ್ನುವಂಥದ್ದು ಸಾಕಷ್ಟು ಪೊಟೆನ್ಷಿಯಲ್ ಇರ್ತಕ್ಕಂಥದ್ದು, ಪೀಪಲ್ ಟು ಪೀಪಲ್ ಕನೆಕ್ಟ್ ಇರ್ತಕ್ಕಂಥ ದೇಶ. ಆ ದೇಶದಲ್ಲಿ ಎಂಬೆಸಿ ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಈ ವರ್ಷಕ್ಕೆ 250 ಕೋಟಿಗಳನ್ನು ಕೊಡುವಂಥ ಪ್ರಯತ್ನ ಮಾಡಲಾಗಿದೆ. ಇನ್ನು ಮಿನಿಸ್ಟ್ರಿಯ ಮೂಲಕ
ನಮಗೆ ಗೊತ್ತಿರುವಂತೆ ಬಾಂಗ್ಲಾದೇಶಕ್ಕೆ 300 ಕೋಟಿ ಮತ್ತು ನೇಪಾಳಕ್ಕೆ 750 ಕೋಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ. ಇದು ಎಲ್ಲ ಆಯಿತು, ಇದೆಲ್ಲ ಸರಿ ಆಯಿತು, ಇದರಲ್ಲಿ ಏನು ಸಮಸ್ಯೆಯನ್ನು ಕಾಣ್ತಾ ಇಲ್ಲ. ಆದರೆ ಈಗ ಸಮಸ್ಯೆ ಇರುವಂಥದ್ದು 200 ಕೋಟಿ ಕೇಂದ್ರ ಸರ್ಕಾರ ಅಫ್ಘಾನಿಸ್ತಾನಕ್ಕೆ ಕೊಟ್ಟು ಬಿಟ್ಟಿದೆ. ಇದರಿಂದ ಆಗಬಹುದಾದಂಥ ಸಮಸ್ಯೆ ಏನು, ಯಾಕೆ ಕೊಡ್ತು, ವೆದರ್ ಗೌರ್ಮೆಂಟ್ ಈಸ್ ಲೆಜಿಟಿಮೈಸಿಂಗ್ ದಿ ತಾಲಿಬಾನ್ ರೂಲ್, ಅಥವಾ ಒಂದು ವೇಳೆ ತಾಲಿಬಾನ್ ರೂಲನ್ನು ಭಾರತ ವಿರೋಧಿಸ್ತಾ ಇದೆ ಅಂತಾದರೆ ಅವರ ಬೊಕ್ಕಸಕ್ಕೆ ಯಾಕೆ ದುಡ್ಡನ್ನು ಕೊಡ್ತಾ ಇದೆ, ಈ ಪ್ರಶ್ನೆಗಳು ಮೂಡುವುದು ಸಹಜ. ಹಾಗಾದರೆ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ಬಾರಿ ಬಜೆಟ್ನಲ್ಲಿ ಅಫ್ಘಾನಿಸ್ತಾನಕ್ಕೆ 200 ಕೋಟಿ ರೂಪಾಯಿಗಳನ್ನು ಕೊಡುವಂಥ ಪ್ರಯತ್ನ ಮಾಡಲಾಗಿದೆ. 200 ಕೋಟಿ, ರಿಮೆಂಬರ್ 2000 ಅಂದರೆ ಕಳೆದ ವರ್ಷ ಇದೇ 350 ಕೋಟಿಯನ್ನು ನಾವು ಅಲೋಕೇಟ್ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಭಾರತ ಸರ್ಕಾರ ಪ್ರಾಮಿಸ್ ಮಾಡಿತ್ತು. ಅಫ್ಘಾನಿಸ್ತಾನ ಅಂದ ತಕ್ಷಣ ನಮಗೆಲ್ಲ ಗೊತ್ತು, ಹಿಂದೆ ನಾವು ಪಾರ್ಲಿಮೆಂಟ್ ಬಿಲ್ಡಿಂಗನ್ನು ಕಟ್ಟಿಕೊಟ್ಟಿದ್ದೇವೆ, ಬೇರೆ ಬೇರೆ ರೀತಿಯಾದಂಥ ರೋಡ್ ಪ್ರಾಜೆಕ್ಟ್ಗಳನ್ನು ಮಾಡಿಕೊಟ್ಟಿದ್ದೇವೆ, ಸಲ್ಮಾನ್ ಡ್ಯಾಮನ್ನು ಕಟ್ಟಿಕೊಟ್ಟಿದ್ದೇವೆ. ದಟ್ ವಾಸ್ ಕನ್ಸಿಡರ್ ಟು ಬಿ ಇಂಡಿಯಾ ಅಫ್ಘಾನಿಸ್ತಾನ್ ಒಂದು ಫ್ರೆಂಡ್ಶಿಪ್ ಡ್ಯಾಮ್ ಅಂಥೇಳಿ. ಅದು ಯಾವ ಸಂದರ್ಭದಲ್ಲಿ, ಆಗ ಅಮೇರಿಕನ್ ಬ್ಯಾಕ್ಡ್ ಆದಂಥ ಟ್ರೂಪ್ಸ್ ಇತ್ತು ಮತ್ತು ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಆದಂಥ ಗೌರ್ಮೆಂಟ್ ಇತ್ತು ಅಫ್ಘಾನಿಸ್ತಾನದಲ್ಲಿ. ಆದರೆ ಆ ನಂತರದಲ್ಲಿ ಕಳೆದ 1-1.5 ವರ್ಷದಲ್ಲಿ ಅಫ್ಘಾನಿಸ್ತಾನದಲ್ಲಿ ನಡೆದಿರತಕ್ಕಂಥ ಬೆಳವಣಿಗೆಯನ್ನು ನಾವೆಲ್ಲ ಕಂಡಿದ್ದೇವೆ. ಹೇಗೆ ಕೂನ ರೀತಿಯಲ್ಲಿ ಇದ್ದಂಥ ಸರ್ಕಾರವನ್ನು ಒಗೆದು ತಾಲಿಬಾನ್ ನೇತೃತ್ವದ ಆಡಳಿತ ಅಲ್ಲಿ ಬಂದು ಸರ್ಕಾರ ಅಥವಾ ಅದರ ಚುಕ್ಕಾಣಿಯನ್ನು ಹಿಡಿದಿದೆ ಅನ್ನುವಂಥದ್ದು. ಈ ಒಂದು ಇಟ್ ಈಸ್ ನಾಟ್ ಡೆಮೊಕ್ರೆಟಿಕ್. ಆದರೆ ಇವತ್ತು ಅನೇಕ ದೇಶಗಳು ಅದನ್ನು ಒಂದು ಲೆಜಿಟಿಮೈಸ್ ಗೌರ್ಮೆಂಟ್ ಅನ್ನುವಂಥ ರೀತಿಯಲ್ಲಿ ನೋಡ್ತಾ ಇವೆ. ಇದು ಅಫ್ಘಾನಿಸ್ತಾನದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ. ಇದರ ಜೊತೆಗೆ ಭಾರತ ಕಳೆದ ವರ್ಷ ಹಾಗಾದರೆ 350 ಕೋಟಿ ಕೊಡ್ತಾ ಇತ್ತು, ಈ ಬಾರಿ 200 ಕೋಟಿ ಕೊಡಲಿಕ್ಕೆ ಒಪ್ಕೊಂಡಿದೆ. 200 ಕೋಟಿ ಕೊಡುವಂಥದ್ದಕ್ಕೂ ಕೂಡ ನಮ್ಮ ಅನೇಕ ಭಾರತೀಯರದ್ದು ವಿರೋಧ. ಯಾಕೆ ಆ ದೇಶಕ್ಕೆ ಕೊಡ್ತಾ ಇದ್ದೀರಿ, ಹಿಂದೆ ಪಾಕಿಸ್ತಾನ ರಚನೆ ಆದಾಗ ಭಾರತ ಸುಮಾರು 55 ಕೋಟಿಗೂ ಹೆಚ್ಚಿನ ದುಡ್ಡನ್ನು ಕೊಟ್ಟಿತ್ತು. ಆದರೆ ಆ ದುಡ್ಡನ್ನು ಪಾಕಿಸ್ತಾನ ತನ್ನ ಕನ್ಸ್ಟ್ರಕ್ಷನ್ಗೋಸ್ಕರ ಬಳಸಿಕೊಳ್ಳದೆ, ತನ್ನ ಉದ್ಧಾರಕ್ಕೆ ಬಳಸಿಕೊಳ್ಳದೆ, ಭಾರತದ ಮೇಲೆಯೇ ಕಾಶ್ಮೀರದ ಮೇಲೆಯೇ ದಾಳಿ ಮಾಡಲಿಕ್ಕೆ ಬಳಸಿಕೊಂಡಿತು ಅನ್ನುವಂಥ ಆರೋಪ ಸಾಕಷ್ಟು ಕೇಳಿ ಬರ್ತಾ ಇದೆ. ಇತಿಹಾಸದಲ್ಲಿ ಇದು ದಾಖಲಾಗಿದೆ ಕೂಡ. ಹಾಗಾಗಿ ಅಫ್ಘಾನಿಸ್ತಾನಕ್ಕೆ 200 ಕೋಟಿ ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಮತ್ತೆ ಮತ್ತೆ ಬರುತ್ತೆ. ಇದನ್ನು ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅಫ್ಘಾನಿಸ್ತಾನದಲ್ಲಿ ಭಾರತದ ಕಮಿಟ್ಮೆಂಟ್ ಏನು, ಪ್ರಾರಂಭದಿಂದಲೂ ಕೂಡ ಒಂದು ಅಲ್ಲಿನ ಜನರು ಅನ್ನುವಂಥದ್ದು ಅಲ್ಲಿ ಬಹಳ ಮುಖ್ಯ. ಇತ್ತೀಚೆಗೆ ಭಾರತ ಸರ್ಕಾರ ಸುಮಾರು ವ್ಯಾಕ್ಸಿನ್ಗಳನ್ನು ಒಂದಷ್ಟು ಕನ್ಸೈನ್ಮೆಂಟನ್ನು ಕಳಿಸಿಕೊಟ್ಟಿತ್ತು, ವೀಟ್ ಕನ್ಸೈನ್ಮೆಂಟನ್ನು ಕಳಿಸಿಕೊಟ್ಟಿತ್ತು. ಆಮೇಲೆ ಇದೆಲ್ಲವೂ ಕೂಡ ಯಾವುದು, ತಾಲಿಬಾನ್ ಸರ್ಕಾರಕ್ಕಲ್ಲ, ಅಲ್ಲಿನ ಜನರಿಗೆ ಭಾರತದ ನೆರೆಹೊರೆಯ ರಾಷ್ಟ್ರ ಸುಭಿಕ್ಷವಾಗಿರಬೇಕು, ಅದು ಭದ್ರವಾಗಿರಬೇಕು, ಆಗ ಭಾರತಕ್ಕೂ ಕೂಡ ಅದರಿಂದ ಲಾಭ ಇದೆ ಮತ್ತು ಅಫ್ಘಾನಿಸ್ತಾನಕ್ಕೆ ಕೊಡಬಹುದಾದಂಥ ಈ ರೀತಿಯ ಒಂದಷ್ಟು ಅನುದಾನಗಳ ಮೂಲಕ ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧ ಉತ್ತಮ ಆಗುತ್ತೆ. ಬಹಳ ಮುಖ್ಯವಾಗಿ ಏನನ್ನು ಅರ್ಥ ಮಾಡ್ಕೊಳ್ಬೇಕು, ಅಫ್ಘಾನಿಸ್ತಾನವನ್ನು ಪಾಕಿಸ್ತಾನ ಸ್ಟ್ರಾಟಜಿಕ್ ಡೆಪ್ತ್ಗೆ ಬಳಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ವಾಟ್ ಈಸ್ ದಿ ಸ್ಟ್ರಾಟಜಿಕ್ ಡೆಪ್ತ್ ಅಂತ ಹೇಳಿದರೆ, ಅಫ್ಘಾನಿಸ್ತಾನವನ್ನು, ಅಲ್ಲಿನ ತಾಲಿಬಾನನ್ನು ಭಾರತದ ವಿರುದ್ಧದ ಚಟುವಟಿಕೆಗೆ ಬಳಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. POK ಮೂಲಕ ಆಗಿರ್ಬೋದು, ಕಾಶ್ಮೀರದಲ್ಲಿ ಆಗಿರ್ಬೋದು. ಸೊ ಈ ಆತಂಕ ಇದ್ದೇ ಇದೆ. ಹಾಗಾಗಿ ನಾವು ತಾಲಿಬಾನ್ ರೆಜಿಮನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಿಂದೆ ನಮ್ಗೆ ಗೊತ್ತಿದೆ, ಏರ್ ಇಂಡಿಯಾ ಅನ್ನುವಂಥ ಫ್ಲೈಟ್ ಹೈಜಾಕ್ ಆದಾಗ ನಮ್ಮದು ಆ ತಾಲಿಬಾನ್ ನೇತೃತ್ವದ ಸರ್ಕಾರದ ಜೊತೆಗೆ, ತಾಲಿಬಾನ್ ಆಡಳಿತದ ಜೊತೆಗೆ ನಮ್ಮದು ನೇರ ಕಮ್ಯುನಿಕೇಷನ್ ಇಲ್ಲದೆ ಇರತಕ್ಕಂಥದ್ದು ಭಾರತದ ಪಾಲಿಗೆ ಮಿತಿಯಾಗಿ ಕಾಡಿತ್ತು ಅನ್ನುವಂಥದ್ದು. ಹಾಗಾಗಿ ನಮಗೆ ಒಲ್ಲದ ಮನಸ್ಸಿನಿಂದಲೇ ಅಥವಾ ಇಷ್ಟ ಇಲ್ಲದೇ ಇದ್ದರೂ ನಾವು ಅಫ್ಘಾನಿಸ್ತಾನದ ಜೊತೆಗೆ ಒಂದು ಕಮ್ಯುನಿಕೇಷನನ್ನು ಹೊಂದಿರಬೇಕಾಗಿರುವಂಥದ್ದು ಅನಿವಾರ್ಯ. ರಿಮೆಂಬರ್, ನಮ್ಮ ಹಿಂದಿನಿಂದಲೂ ಕೂಡ ಅಫ್ಘಾನಿಸ್ತಾನದ ಜನರಿಗೆ ನಮ್ಮ ಕಮಿಟ್ಮೆಂಟ್ ಏನಾಗಿತ್ತು, ಒಂದು ನಾವು ಬೇರೆ ಬೇರೆ ಹಳೆ ಪ್ರಾಜೆಕ್ಟುಗಳು ಇನ್ಕಂಪ್ಲೀಟ್ ಆಗಿರ್ಬೋದಾದಂಥ, ಅರ್ಧದಲ್ಲೇ ನಿಂತಿರಬಹುದಾದಂಥ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿಕೊಡುವಂಥದ್ದು ಒಂದಾಗಿರ್ಬೋದು. ಅಫ್ಘಾನಿಸ್ತಾನದ ಅನೇಕ ವಿದ್ಯಾರ್ಥಿಗಳು ಭಾರತದಲ್ಲಿ ಓದುತ್ತಿದ್ದಾರೆ, ಸ್ಕಾಲರ್ಶಿಪ್ಸನ್ನು ಕೊಡುವಂಥದ್ದಾಗಿರ್ಬೋದು, ವಿದ್ಯಾರ್ಥಿ ನಿಧಿಯನ್ನು ಕೊಡುವಂಥದ್ದಾಗಿರ್ಬೋದು. ಹಾಗೆ ಅಲ್ಲಿನ ಜನರಿಗೆ ಅಸಿಸ್ಟೆನ್ಸನ್ನು ಕೊಡುವಂಥದ್ದು. ಅಸಿಸ್ಟೆನ್ಸ್ ಹೇಗೆ, ಗೋಧಿಯನ್ನು ಕೊಟ್ವಿ, ವ್ಯಾಕ್ಸಿನನ್ನು ಕೊಟ್ವಿ, ಮೆಡಿಕಲ್ ಸಪ್ಲೈಸನ್ನು ಕೊಟ್ವಿ, ನೆಸೆಸರಿ ಏನು ಬದುಕಲಿಕ್ಕೆ ಏನು ಬೇಕು, ಅಲ್ಲಿ ಏನು ಸಿಗ್ತಾ ಇಲ್ಲ ಅದನ್ನು ಒದಗಿಸಿಕೊಡುವಂಥ ಪ್ರಯತ್ನ. ಅದರ ಜೊತೆಗೆ ನಾವು ಅರ್ಥ ಮಾಡ್ಕೊಳ್ಬೇಕು, 350 ಕೋಟಿ ಇದ್ದದ್ದು ಈಗ 200 ಕೋಟಿಗೆ ಇಳಿದಿದೆ. ಮುಂದೆ ಅದು ಇನ್ನಷ್ಟು ಕಡಿಮೆ ಆಗ್ಬೋದು. ನಿಮಗೆ ಗೊತ್ತಿರಲಿ, ಯಾವಾಗ ತಾಲಿಬಾನ್ ಕೂ ಆಗುತ್ತಲ್ಲ, ತಾಲಿಬಾನ್ ಕೂ ಆದ ತಕ್ಷಣ ಭಾರತ ಅಲ್ಲಿಂದ ಎಂಬೆಸಿಯನ್ನು ಕ್ಲೋಸ್ ಮಾಡಿಕೊಂಡು ಬಂದಿದೆ. ಹಾಗಾಗಿ ಅಲ್ಲಿ ಈಗ ಅಧಿಕೃತವಾದಂಥ ಎಂಬೆಸಿ ಇಲ್ಲ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಇಂಡಿಯಾ ವಿಲ್ ಟ್ರೈ ಟು ಹ್ಯಾವ್ ಪ್ರಾಪರ್ ಡೈಲಾಗ್, ಪಾಸಿಬಲ್ ಡೈಲಾಗ್, ಒಂದು ಚಾನೆಲ್ನ ಮೂಲಕ ಒಂದು ಡೈಲಾಗನ್ನು ಹೊಂದುವಂಥ, ಒಂದು ಕಮ್ಯುನಿಕೇಷನನ್ನು ಹೊಂದುವಂಥ ಪ್ರಯತ್ನ ಮಾಡ್ತಾ ಇರುತ್ತೆ. ಫಾರ್ ದ ಸಿಂಪಲ್ ರೀಸನ್, ಸ್ಟೆಬಿಲಿಟಿ ಆಫ್
ಅಫ್ಘಾನಿಸ್ತಾನ್ ಈಸ್ ವೆರಿ ಇಂಪಾರ್ಟೆಂಟ್. ಎರಡನೇದು ಅಲ್ಲಿನ ಸೆಕ್ಯುರಿಟಿ. ನಮ್ಮ ಸೆಂಟ್ರಲ್ ಏಷ್ಯಾ, ಇತ್ತೀಚೆಗೆ ಸೆಂಟ್ರಲ್ ಏಷ್ಯಾದ ದೇಶಗಳ ಜೊತೆಗೆ ನಮ್ಮದೊಂದು ಫಸ್ಟ್ ಸಮಿಟ್ ಆಯಿತು. ಯಾಕೆ? ಇಲ್ಲಿ ಸ್ಟೆಬಿಲಿಟಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ನಮಗೆ ಎನರ್ಜಿ ಸೆಂಟ್ರಿಕ್ ಆಗಿರ್ತಕ್ಕಂಥ ಪ್ರದೇಶ, ಸಾಕಷ್ಟು ಪೊಟೆನ್ಷಿಯಲ್ ಇರ್ತಕ್ಕಂಥ ಪ್ರದೇಶ, ಮತ್ತು ರ್ಯಾಡಿಕಲೈಸೇಷನ್ ಅನ್ನುವಂಥದ್ದು ಅಲ್ಲಿಂದ ಏನಾದರೂ ಈ ಮೆಂಟಾಲಿಟಿ POK ಮೂಲಕ ಕಾಶ್ಮೀರದಲ್ಲಿ ಮತ್ತೆ ಸ್ಪ್ರೆಡ್ ಆಗದಂತೆ ನೋಡಿಕೊಳ್ಳಿಕ್ಕೂ ಕೂಡ ನಮಗೆ ಅಫ್ಘಾನಿಸ್ತಾನದ ಸಹಾಯ ಬೇಕು. ಪಾಕಿಸ್ತಾನ ಅಫ್ಘಾನಿಸ್ತಾನವನ್ನು ಬಳಸಿಕೊಳ್ಳದಂತೆಯೂ ಕೂಡ ನಮಗೆ ಅಫ್ಘಾನಿಸ್ತಾನದ ಸಹಾಯ ಬೇಕು. ಹಾಗಾಗಿ ಭಾಳ ಸಿಂಪಲ್ ಟರ್ಮ್ಸಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಸೊ ಮೇಕ್ ಶೋರ್ ಈಗಾಗಲೇ ಇರ್ತಕ್ಕಂಥ ಒಂದಷ್ಟು ಪ್ರಾಜೆಕ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ, ದೆನ್ ಪೀಪಲ್ ಟು ಪೀಪಲ್ ಅಸಿಸ್ಟೆನ್ಸ್ ಆಗಿರ್ಬೋದು, ಮೆಡಿಕಲ್ ಅಸಿಸ್ಟೆನ್ಸ್ ಆಗಿರ್ಬೋದು, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಆಗಿರ್ಬೋದು. ಇತ್ತೀಚೆಗೆ ವ್ಯಾಕ್ಸಿನನ್ನು ಕೊಟ್ಟಿದ್ವಿ, ಈಗ ಜಸ್ಟ್ ಇಟ್ ಈಸ್ ರೆಡಿ, ವೀಟ್ ಕೂಡ ಹೋಗಲಿಕ್ಕೆ ರೆಡಿ ಆಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ನಾವು ಅಫ್ಘಾನಿಸ್ತಾನದ ಜೊತೆಗೆ ಬಾಂಧವ್ಯವನ್ನು ಹೊಂದಲಿಕ್ಕೆ ಅದಕ್ಕೋಸ್ಕರ ಅಲೋಕೇಶನನ್ನು ಈ ಬಜೆಟ್ನ ಮೂಲಕ 200 ಕೋಟಿಯನ್ನು ಮಾಡಿದ್ದೇವೆ. ರಿಮೆಂಬರ್ ಅಫ್ಘಾನಿಸ್ತಾನದ ಜೊತೆಗೆ ಇನ್ನೊಂದು ನಾವು ಮ್ಯಾನ್ಮಾರ್ ಇತ್ತೀಚೆಗೆ ಆಂಗ್ ಸಾನ್ ಸೂ ಕಿ ಅವರ ಸರ್ಕಾರವನ್ನು ಕಿತ್ತಾಕಿ ಅಲ್ಲಿ ಒಂದು ಮಿಲಿಟರಿ ಕೂ ಆಗುತ್ತೆ. ಮಿಲಿಟರಿ ಕೂ ಆದ ಮೇಲೆ ನಮ್ಮದು ಮಿಲಿಟರಿಯ ಜೊತೆಗೆ ಒಳ್ಳೆಯ ಬಾಂಧವ್ಯ ಇದೆ. ಈವನ್ ಇಫ್ ವೆಸ್ಟ್ ರೆಕಗ್ನೈಸಸ್ ಇಟ್ ಆರ್ ನಾಟ್, ಇಂಡಿಯಾ ಹ್ಯಾಸ್ ಅ ವೆರಿ ಫ್ರೆಂಡ್ಲಿ ರಿಲೇಷನ್. ನೇಬರ್ಹುಡ್ಡಿನ ಜೊತೆಗೆ ಫ್ರೆಂಡ್ಲಿ ರಿಲೇಷನ್ಶಿಪ್ ಇರಬೇಕಾಗಿರುವಂಥದ್ದು ಅನಿವಾರ್ಯ. ಡಿಪ್ಲೊಮೆಸಿಯ ಒಂದು ಭಾಗ. ಹೇಗಿದ್ದಾಗ ಮಾತ್ರ ನಮಗೆ ಅಲ್ಲಿರಬಹುದಾದಂಥ ಒಂದಷ್ಟು ಸಪ್ರೇಟಿಸ್ಟ್ಗಳಾಗಿರ್ಬೋದು, ಅಥವಾ ಅಲ್ಲಿರಬಹುದಾದಂಥ ಟೆರರಿಸ್ಟ್ಗಳಾಗಿರ್ಬೋದು, ಅಥವಾ ಅಲ್ಲಿ ಕೂತ್ಕೊಂಡು ಬಂಡುಕೋರರ ರೀತಿಯಲ್ಲಿ ಭಾರತದ ನಾರ್ತ್ ಈಸ್ಟಿನಲ್ಲಿ ಏನಾದರೂ ಬೇರೆ ರೀತಿಯಾದಂಥ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತೇವೆ, ನೆಗೆಟಿವ್ ಇಂಪೆಟಸನ್ನು ಕ್ರಿಯೇಟ್ ಮಾಡ್ತೇವೆ ಅಂದರೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ, ಅಥವಾ ಅಲ್ಲಿಂದ ಬರಬಹುದಾದಂಥ ಜನರ ವಲಸೆಯನ್ನು ತಡೆ ಹಿಡಿಯಲಿಕ್ಕೋಸ್ಕರ, ಅಕ್ರಮ ವಲಸಿಗರು ಸಾಕಷ್ಟು ಅಲ್ಲಿಂದ ಬರ್ತಾ ಇರ್ತಕ್ಕಂಥ ಆರೋಪವೂ ಕೂಡ ಬರ್ತಾ ಇದೆ. ಅವರನ್ನೆಲ್ಲ ತಡೆ ಹಿಡಿಯಲಿಕ್ಕೆ ಮ್ಯಾನ್ಮಾರ್ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಬೇಕಾಗುತ್ತೆ, ಅಲ್ಲಿರ್ತಕ್ಕಂಥ ಮಿಲಿಟರಿ ರೆಜಿಮ್ ಜೊತೆಗೆ. ಆ ಕಾರಣದಿಂದ ಅಲ್ಲಿಗೂ ಕೂಡ ಒಂದು ಸಾಕಷ್ಟು ರೀತಿಯ ಲೊಕೇಶನ್ ಅದಕ್ಕೂ ಕೂಡ ಕೊಟ್ಟಿದೆ. ಆ್ಯಂಡ್ ರಿಮೆಂಬರ್, ಮಂಗೋಲಿಯಾದಂಥ ದೇಶಕ್ಕೂ ಕೂಡ, ಚೈನಾದ ಮೇಲಿರ್ತಕ್ಕಂಥ ದೇಶ, ಅದಕ್ಕೂ ಕೂಡ 12 ಕೋಟಿ ರೂಪಾಯಿಗಳನ್ನು ಕೊಡುವಂಥ ಪ್ರಯತ್ನ ಮಾಡಲಾಗಿದೆ. ಅಫ್ಕೋರ್ಸ್ ಇಟ್ ಈಸ್ ಫಾರ್ ದಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸು. ಅಲ್ಲಿ ಪ್ರಧಾನಮಂತ್ರಿಗಳು ಭೇಟಿಯನ್ನು ಕೂಡ ಕೊಟ್ಟಿದ್ದರು, ಮತ್ತು ಅಲ್ಲಿಂದ ಬೇರೆ ಬೇರೆ ರೀತಿಯಾದಂಥ ಪೀಪಲ್ ಟು ಪೀಪಲ್ ಆಗಿರ್ಬೋದು, ಅಥವಾ ಮಂಗೋಲಿಯಾದ ಪೊಟೆನ್ಷಿಯಲನ್ನು ಬಳಸಿಕೊಳ್ಳುವಂಥ ರೀತಿಯಲ್ಲಿ, ಅಲ್ಲಿರ್ತಕ್ಕಂಥ ಆಪರ್ಚುನಿಟೀಸನ್ನು ಇಂಡಿಯನ್ಸ್ ಬಳಸಿಕೊಳ್ಳುವಂಥ ರೀತಿಯಲ್ಲಿ ಇದನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಈ ಸಂಗತಿಗಳು ಇಂಪಾರ್ಟೆಂಟ್ ಆಗುತ್ತೆ. ಅಫ್ಘಾನಿಸ್ತಾನಕ್ಕೆ 200 ಕೋಟಿ ಕೊಟ್ಟಿದ್ದನ್ನು ನಾವು ನೆಗೆಟಿವ್ ಆಗಿ ನೋಡೋದು ಕಷ್ಟ ಆಗ್ಬೋದು. ಯಾಕಂದರೆ ಅಲ್ಲಿರ್ತಕ್ಕಂಥ ಪಾಸಿಬಿಲಿಟೀಸನ್ನು ಅರ್ಥ ಮಾಡಿಕೊಳ್ಳುವ ತನಕ ಅಲ್ಲಿರಬಹುದಾದಂಥ ಬೇರೆ ಬೇರೆ ರೀತಿಯಾದಂಥ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸು, ಸೆಕ್ಯುರಿಟಿ ಇಂಪಾರ್ಟೆನ್ಸು, ಸ್ಟೆಬಿಲಿಟಿಯ ಇಂಪಾರ್ಟೆನ್ಸು, ಈ ಕಾರಣಗಳಿಂದ ಅಫ್ಘಾನಿಸ್ತಾನಕ್ಕೆ ಯಾಕೆ ಈ ಅನುದಾನವನ್ನು ಕೊಡುವ ಪ್ರಯತ್ನ ಮಾಡಲಾಗಿದೆ ಅನ್ನೋದನ್ನು ಸ್ಥೂಲವಾಗಿ ಮತ್ತು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಎಸ್, ನೆಕ್ಸ್ಟು ನಾವಿಲ್ಲಿ ಮ್ಯಾಪನ್ನು ನೋಡ್ತಾ ಹೋಗೋಣ. ಸೊ ಇಂಡಿಯಾ ಇಲ್ಲಿದ್ದರೆ, ಮಾರಿಷಿಯಸ್ ಅನ್ನುವಂಥದ್ದು ಇಲ್ಲಿದೆ. ಬೇರೆ ಬೇರೆ ರೀತಿಯಾದಂಥ, ಇಲ್ಲಿ ಮಡಗಾಸ್ಕರ್ ಅನ್ನುವಂಥದ್ದು ಇದೆಯಲ್ಲ, ದಿಸ್ ಇಸ್ ಮಡಗಾಸ್ಕರ್ ಆ್ಯಂಡ್ ದಿಸ್ ಇಸ್ ಮಾರಿಷಿಯಸ್ಸು ಅನೇಕ ಕಾರಣಗಳಿಗೆ. ಯಾಕೆ? ಒಂದಷ್ಟು ಜನ ಸೆಲೆಬ್ರಿಟೀಸ್ಗಳು ಹೋಗ್ತಾ ಇರ್ತಾರೆ. ಎರಡನೇದು ಟ್ಯಾಕ್ಸ್ ಹೆವನ್ ಅಂತ ಹೇಳಿ ಇದನ್ನು ಕನ್ಸಿಡರ್ ಮಾಡಲಾಗಿದೆ. ಇಂಡಿಯನ್ ಓಷನಲ್ಲಿ ಸ್ಟ್ರಾಟಜಿಕ್ ಪೊಸಿಷನಲ್ಲಿರ್ತಕ್ಕಂಥದ್ದು. ಈ ಇಂಡಿಯನ್ ಓಷನ್ನ ಮೇಲೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಕಣ್ಣಿಟ್ಟಿರ್ತಾರೆ. ಚೈನಾ ಆಗಿರ್ಬೋದು, ಅಥವಾ ಅಮೇರಿಕಾ ಕೂಡ ಇಲ್ಲಿ ಡಾಮಿನೆನ್ಸನ್ನು ಹೊಂದಬೇಕು ಅಂತ ಬಯಸ್ತಾ ಇದೆ. ಆದರೆ ಭಾರತ ಇಲ್ಲಿ ಏನು ಮಾಡ್ತಾ ಇದೆ, ಈ ಒಂದು ಇಂಟರ್ನ್ಯಾಷನಲ್ ಆರ್ಡರ್ನ ಪ್ರಕಾರ UN ಕ್ಲಾಸ್ನ ಮೂಲಕ ಎಲ್ರಿಗೂ ಕೂಡ ಸ್ವಾತಂತ್ರ್ಯ, ನ್ಯಾವಿಗೇಷನ್ನ ಸ್ವಾತಂತ್ರ್ಯ ಆಗಿರ್ಬೋದು, ಎಲ್ಲರದ್ದು ಸುರಕ್ಷತೆ ಮತ್ತು ಹೊರಗಿನವರು ಬರದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಮಹತ್ವದ ಹೊಣೆಗಾರಿಕೆ ಭಾರತದ ಮೇಲಿದೆ. ಹಾಗಾಗಿ ಮಾರಿಷಿಯಸ್ನಲ್ಲಿ ಎಂಬೆಸಿಗಾಗಿರ್ಬೋದು, ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಡೆವಲಪ್ಮೆಂಟಿಗಾಗಿರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ಇಲ್ಲಿಯೂ ಕೂಡ ದುಡ್ಡನ್ನು ಕೊಟ್ಟಿರೋದನ್ನು ನಾವು ನೋಡಿದ್ದೇವೆ. ನೆಕ್ಸ್ಟ್ ಆಫ್ರಿಕಾ ನಮಗೆ ಬೇರೆ ಬೇರೆ ಈಗಷ್ಟೇ ವಿಶೇಷವಾಗಿ ಈಸ್ಟರ್ನ್ ಆಫ್ರಿಕಾ ಪ್ರದೇಶಗಳಲ್ಲಾಗಿರ್ಬೋದು, ಅಥವಾ ಬೇರೆ ವೆಸ್ಟರ್ನಲ್ಲಿಯೂ ಕೂಡ ನಾವು ಅಲ್ಲಿರ್ತಕ್ಕಂಥ ಪೊಟೆನ್ಷಿಯಲನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ 250 ಕೋಟಿಯನ್ನು ಕೊಡುವಂಥ ಪ್ರಯತ್ನ ಮಾಡಲಾಗಿದೆ. ಯಾಕೆ? ಅಲ್ಲಿ ಎಂಬೆಸಿಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕಾಗಿರ್ಬೋದು, ಬಿಲ್ಡಿಂಗ್ಸ್ಗಳಿಗಾಗಿರ್ಬೋದು, MEAಗಳ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಇಂಡ್ಯೂಸ್ ಮಾಡಲಿಕ್ಕಾಗಿರ್ಬೋದು. ನಮಗೆ ಚಾಬಹಾರ್ ಪೋರ್ಟಿಗೆ ನಾನು ಅವಾಗಲೇ ಮೆನ್ಷನ್ ಮಾಡಲಿಲ್ಲ ಅಂದ್ಕೊಳ್ತೇನೆ, 100 ಕೋಟಿಗಳನ್ನು ಕೊಡಲಾಗಿದೆ. ಎಗೈನ್ ಈಗಾಗಲೇ ನಮಗೆ ಗೊತ್ತಿದೆ, ಇರಾನಲ್ಲಿರ್ತಕ್ಕಂಥ ಚಾಬಹಾರ್ ಪೋರ್ಟು ಗ್ವಾದ್ವಾರ್ನಲ್ಲಿ ಚೈನಾ ಮತ್ತು ಪಾಕಿಸ್ತಾನ ಜೊತೆಯಲ್ಲಿ ಸೇರಿ ಗ್ವಾದ್ವಾರ್ ಪೋರ್ಟ್ ಮಾಡ್ತಾ ಇದ್ದರೆ, ಅದನ್ನು ನಾವು ಔಟ್ಲೈ ಮಾಡಲಿಕ್ಕೆ, ಅಥವಾ ಅದರ ಪ್ರತಿಯಾಗಿ ನಾವು ಈ ಒಂದು ಚಾಬಹಾರ್ ಪೋರ್ಟಿನ ಮೂಲಕ, ಇದರ ಉದ್ದೇಶ ಇಷ್ಟಿದ್ದಿಷ್ಟೇ, ಭಾರತದಿಂದ ಚಾಬಹಾರ್ ಪೋರ್ಟಿಗೆ ನಮ್ಮ ಕನ್ಸೈನ್ಮೆಂಟ್ಸ್ ಆಗಿರ್ಬೋದು, ಟ್ರೇಡು ಇನ್ನೊಂದು ಮತ್ತೊಂದು ಹೋಗುತ್ತೆ. ಆ ಮೂಲಕ ಅಲ್ಲಿಂದ ಜರಾಂಜ್ ಮಾರ್ಗವಾಗಿ ಲ್ಯಾಂಡ್ ಅಥವಾ ಟ್ರೈನ್ನ ರೂಟ್ನಲ್ಲಿ ಅಫ್ಘಾನಿಸ್ತಾನಕ್ಕೆ ನಮ್ಮದು ಎಲ್ಲ ಆಕ್ಸೆಸಿಬಿಲಿಟಿ ಸಿಗುತ್ತೆ. ಈ ಮಾರ್ಕೆಟ್ನಲ್ಲಿ ನಾವು ಕನ್ಸ್ಟ್ರಕ್ಷನು, ಡೆವಲಪ್ಮೆಂಟ್ ಎಲ್ಲ ಮಾಡ್ಬೋದು ಅಂಥೇಳಿ ಇದೆಲ್ಲ ಆಲೋಚನೆ
ಇದ್ದಿದ್ದು ಯಾವಾಗ? ತಾಲಿಬಾನ್ ರೆಜಿಮ್ ಬರಲಿಕ್ಕೆ ಮುಂಚೆ. ಯಾಕೆ? ಪಾಕಿಸ್ತಾನದ ಮೂಲಕ ನಮಗೆ ನೇರವಾಗಿ ಲ್ಯಾಂಡ್ ಕನೆಕ್ಟಿವಿಟಿ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ಚಾಬಹಾರ್ ಅನ್ನುವಂಥ ಒಂದು ಪೋರ್ಟನ್ನು ನಾವು ಇರಾನ್ನಲ್ಲಿ ಕ್ರಿಯೇಟ್ ಮಾಡಿ ಇರಾನ್ನ ಒಂದು ಸಹಾಯದಿಂದ ನಾವು ಇಲ್ಲಿಗೆ ಲ್ಯಾಂಡ್ ಆಕ್ಸೆಸನ್ನು ಕಂಡುಕೊಳ್ಳುವಂಥದ್ದು ಇದರ ಮೂಲಭೂತ ಉದ್ದೇಶವಾಗಿತ್ತು. ಅದನ್ನು ನಾವು ಸಾಧಿಸಿದ್ದೇವೆ. ಚಾಬಹಾರ್ ಪೋರ್ಟಿನ ಮೂಲಕ ಸಾಕಷ್ಟು ಕನ್ಸೈನ್ಮೆಂಟು ಹೋಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇದೆ. OBOR ಚೈನಾದ OBORಗೆ ಕೌಂಟರನ್ನು ಕೊಡುವಂಥ ರೀತಿಯಲ್ಲಿ ಅಥವಾ ಭಾರತದ ವಿರುದ್ಧ ಅಥವಾ ಭಾರತದ ಸುತ್ತಮುತ್ತಲೂ ತಾನೇನಾದರೂ ಒಂದು ಟ್ರೇಡ್ ಮತ್ತು ಎಕನಾಮಿಕ್ ಆಕ್ಟಿವಿಟಿಯ ಮೂಲಕ ಒಂದು ಆರ್ಕನ್ನು ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದರೆ ಭಾರತ ತನ್ನ ಎಕನಾಮಿಕ್ ಆಕ್ಟಿವಿಟೀಸ್ ಮತ್ತು ತನ್ನ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ಗಳಿಗೋಸ್ಕರ ಈ ರೀತಿ ಪೋರ್ಟ್ಗಳ ಮೂಲಕ ಆಗಿರ್ಬೋದು ಅಥವಾ ಬೇರೆ ಬೇರೆ ಕನೆಕ್ಟಿವಿಟಿ ಪಾಸಿಬಿಲಿಟೀಸ್ಗಳ ಮೂಲಕ ಆಗಿರ್ಬೋದು ನಾವು ಮಿತ್ರರ ದೇಶದ ಜೊತೆಗೆ ಮತ್ತು ವರ್ಲ್ಡಿನ ಜೊತೆಗೆ ಕನೆಕ್ಟ್ ಆಗುವಂಥ ಪ್ರಯತ್ನದ ಫಲವೇ ಇದೊಂದು ಚಾಬಹಾರ್ ಪೋರ್ಟ್. ಅಫ್ಘಾನಿಸ್ತಾನಕ್ಕೆ ಲ್ಯಾಂಡ್ ರೂಟನ್ನು ಕನೆಕ್ಟ್ ಮಾಡುವಂಥ ಪ್ರಯತ್ನ. ನೀವು ಇಲ್ಲಿ ನೋಡಿ, ಭಾರತದ ಈ ಭಾಗದಲ್ಲಿ ನಾರ್ತ್ ವೆಸ್ಟ್ ಫ್ರಂಟಿಯರ್ ಅಂದ ತಕ್ಷಣ ಪಾಕಿಸ್ತಾನ ಬರುತ್ತೆ, ಅದರ ಮೇಲೆ ಅಫ್ಘಾನಿಸ್ತಾನ. ಮೂಲಭೂತವಾಗಿ ನಮ್ಮದು ಒಂದು ಬಾರ್ಡರ್ ಅನ್ನುವಂಥದ್ದು ಇರುತ್ತೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮ ಕೈ ಸೇರಿದಾಗ, ಭಾರತದ ವಶ ಆದಾಗ. ನೆಕ್ಸ್ಟ್ ನಮ್ಗೆ ಗೊತ್ತು ಮಾರಿಷಿಯಸ್ಸು, ಕೊಮೊರೊಸ್, ಸೀಚೆಲ್ಸು, ಮಾಲ್ಡೀವ್ಸ್ ಅನ್ನುವಂಥದ್ದು ಇಲ್ಲಿದೆ. ಓಕೆ, ಇಲ್ಲಿ ಸಾಕಷ್ಟು ಅನ್ರೆಸ್ಟ್ ಆಗ್ತಾ ಇದೆ ಈಗ, ನೀವು ನೋಡಿರ್ತೀರಿ. ಓಕೆ, ಲೆಟ್ ಇಟ್ ಬಿ. ನಾನು ಇಲ್ಲಿ ಬರುವಂಥದ್ದು ಮಂಗೋಲಿಯಾ ಅನ್ನುವಂಥದ್ದು ಚೀನಾದ ಮೇಲೆ ಇರ್ತಕ್ಕಂಥ ಪ್ರದೇಶ ಮತ್ತು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟು. ನಮಗೆ ಈ ರಷ್ಯಾಕ್ಕೂ ಕನೆಕ್ಟ್ ಮಾಡುವಂಥ ರೀತಿಯಲ್ಲಿ ಅಥವಾ ನಮಗೆ ನಾಳೆ ಏನಾದರೂ ಒಂದು ಬೇರೆ ಬೇರೆ ರೀತಿಯಾದಂಥ ಸಾಧ್ಯತೆ. ಇಲ್ಲಿಗೆ ಹೋಗಿದ್ದರು, ಇಲ್ಲಿಂದ ಬಹುಶಃ ಕುದುರೆಯನ್ನು ಗಿಫ್ಟ್ ಮಾಡಿದರು ಮಂಗೋಲಿಯಾದವರು ಭಾರತಕ್ಕೆ. ಅಗೇನ್ ಇದು ಆಫ್ರಿಕಾದ ಮ್ಯಾಪು. ನಾವು ಇಲ್ಲಿ ನೇಪಾಳವನ್ನು ನೋಡ್ತಾ ಇದ್ದೇವೆ, ಇದಕ್ಕೂ ಕೂಡ ಅಲೋಕೇಶನ್ ಮಾಡಿದ್ದೇವೆ. ಭೂತಾನಕ್ಕೂ ಕೂಡ, ಬಾಂಗ್ಲಾದೇಶಕ್ಕೂ ಕೂಡ. ಕೇವಲ ಅಫ್ಘಾನಿಸ್ತಾನಕ್ಕೆ ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೆ ಬಿಟ್ಟು ಉಳಿದ ನೆರೆಹೊರೆಯ ದೇಶಗಳಿಗೆ ಆಲ್ರೆಡಿ ಮಾಡಿದ್ದೇವೆ. ಶ್ರೀಲಂಕಾಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡ್ತಾನೆ ಇದ್ದೇವೆ, ಮುಂದೆಯೂ ಕೂಡ ಮಾಡಲಿಕ್ಕಿದ್ದೇವೆ. ಬಿಕಾಸ್ ಇನ್ ಆರ್ಡರ್ ಟು ಕೌಂಟರ್ ಚೈನೀಸ್ ಡಾಮಿನೆನ್ಸ್, ಚೈನೀಸ್ ಹೆಜಮನಿ ಶ್ರೀಲಂಕಾದಲ್ಲಿ ಬಂದು ಕಟ್ಟಿಕೊಳ್ಳುವಂಥದ್ದಿದ್ದರೆ ಅಲ್ಲಿ ನಾವು ಕೊಲಂಬೋ ಪೋರ್ಟ್ ಪ್ರಾಜೆಕ್ಟ್ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ನಾವು ಜಾಫ್ನಾದಲ್ಲಿ ರೈಲನ್ನು ಕ್ರಿಯೇಟ್ ಮಾಡಿದ್ದಾಗಿರ್ಬೋದು, ಮನೆಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲ ಕಾರಣದಿಂದ ಶ್ರೀಲಂಕಾ ಕೂಡ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟು. ಸೊ ಅಲ್ಲಿಗೂ ಕೂಡ ನಾವು ಫಂಡಿಂಗನ್ನು ಕೊಟ್ಟಿದ್ದೇವೆ. ಬಹುಶಃ ಈ ಬಜೆಟ್ನಲ್ಲಿ ಎಕ್ಸ್ಪ್ಲಿಸಿಟ್ಲಿ ಅದನ್ನು ಮೆನ್ಷನ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಅದಕ್ಕೆ ಅಲೋಕೇಟ್ ಆಗುತ್ತೆ ಮತ್ತು ಹಿಂದೆಯೂ ಕೂಡ ಆಗಿದೆ. ಸೊ ಇದು ಭಾರತದ ಒಂದು ಸ್ಥೂಲವಾದಂಥ ನೇಬರ್ಹುಡ್ಡಿನ ಪರಿಚಯ ಮತ್ತು ಭಾರತ ಸರ್ಕಾರದ ಮೂಲಕ ಈ ಬಾರಿಯ ಬಜೆಟ್ನ ಮೂಲಕ ಯಾರಿಗೆಲ್ಲ ಎಷ್ಟೆಷ್ಟು ಅಲೋಕೇಶನನ್ನು ಮಾಡಲಾಗಿದೆ. ಕೇವಲ ಅಫ್ಘಾನಿಸ್ತಾನಕ್ಕೆ ಮಾಡಿದ ಮಾತ್ರ ಅಲ್ಲ, ಉಳಿದ ದೇಶಗಳಿಗೂ ಕೂಡ, ಫ್ರೆಂಡ್ಲಿ ನೇಷನ್ಸ್ಗೂ ಕೂಡ ಮಾಡುವಂಥ ಪ್ರಯತ್ನ ಮಾಡಲಾಗಿದೆ. ಈ ಒಂದು ಅಲೋಕೇಶನ್ನ ಮೂಲಕ ಕೇವಲ ಸರ್ಕಾರಕ್ಕೆ ಏನು 200 ಕೋಟಿ ಕೊಟ್ಟು ಬಿಟ್ಟರು ಅಫ್ಘಾನಿಸ್ತಾನಕ್ಕೆ, ಅದು ತಾಲಿಬಾನ್ ವಶ ಆಯಿತು. ಇಲ್ಲ, ನೇರವಾಗಿ ದುಡ್ಡನ್ನು ಯಾವತ್ತೂ ಕೂಡ ಕೊಡೋದಿಲ್ಲ. ರಿಮೆಂಬರ್ ದಿಸ್. ಏನು ಮಾಡುತ್ತೆ, ಒಂದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸು, ವ್ಯಾಕ್ಸಿನ್ಸು, ವೀಟನ್ನು ಕಳಿಸ್ಕೊಡುತ್ತೆ. ಅಲ್ಲಿ ಯಾವುದಾದ್ರು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸನ್ನು ಮಾಡುತ್ತೆ ಸಾಧ್ಯ ಆಗದೆ ಇದ್ದರೆ ಅದೇನೂ ಆಗಲ್ಲ, ವಾಪಸ್ಸು ME ಹತ್ರನೇ ಉಳಿಯುತ್ತೆ ಅಥವಾ ವಾಪಸ್ ನಮ್ಮ ಬೊಕ್ಕಸದಲ್ಲೇ ಉಳಿಯುತ್ತೆ. ನೇರವಾಗಿ ಹೋಗಿ ಅವ್ರಿಗೆ ದುಡ್ಡು ಕೊಟ್ಟು ನಿಮಗೆ ಬೇಕಾಗಿದ್ದನ್ನು ಮಾಡ್ಕೊಳ್ಳಿ ಅಂತ ಖಂಡಿತವಾಗಿಯೂ ಹೇಳೋದಿಲ್ಲ. ಭಾರತಕ್ಕೆ ಪೂರಕವಾದಂಥ, ಭಾರತಕ್ಕೆ ಅನುಕೂಲ ಅಥವಾ ಈ ಅಫ್ಘಾನಿಸ್ತಾನ ಮತ್ತು ಭಾರತ ಇಬ್ಬರಿಗೂ ಕೂಡ ಪೂರಕವಾದಂಥ, ಅಫ್ಘಾನಿಸ್ತಾನದ ಜನರಿಗೆ ಪೂರಕವಾದಂಥ ಸ್ಟ್ರಾಟಜಿಕ್ ಡೆಪ್ತಿನ ಕಾರಣದಿಂದ ಪಾಕಿಸ್ತಾನ ಅಫ್ಘಾನಿಸ್ತಾನವನ್ನು ಬಳಸಿಕೊಳ್ಳದಂತೆ ಭಾರತದ ವಿರುದ್ಧ ನೋಡಿಕೊಳ್ಳಿಕ್ಕೂ ಕೂಡ ಇದು ಬಹಳ ಇಂಪಾರ್ಟೆಂಟು. ಮತ್ತು ಸಾಕಷ್ಟು ಜನ ಸಾವಿರಾರು ವಿದ್ಯಾರ್ಥಿಗಳು ಅಫ್ಘಾನಿಸ್ತಾನದಿಂದ ಬಂದು ಇವತ್ತು ಭಾರತದಲ್ಲಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ, ಶಿಕ್ಷಣವನ್ನು ಕಂಡುಕೊಳ್ತಾ ಇದ್ದಾರೆ, ಬೇರೆ ಬೇರೆ ಯೂನಿವರ್ಸಿಟೀಸಲ್ಲಿ ಓದ್ತಾ ಇದ್ದಾರೆ. ಅವರಿಗೆಲ್ಲ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಂತ ಹೇಳಿದರೆ ಬಹುಶಃ ಈ ಫಂಡಿನಿಂದ ಮಾತ್ರ ಸಾಧ್ಯ ಆಗುವಂಥದ್ದು. ಈ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ್ಯಂಡ್ ಸ್ಥೂಲವಾಗಿ ಇದು ಭಾರತದ ಬೇರೆ ಬೇರೆ ರೀತಿಯಾದಂಥ ಈ ನೆರೆಹೊರೆಯರು ಇರ್ತಕ್ಕಂಥ ಸಾರ್ಕ್ ನೇಷನ್ಸ್ ಅಂತ ಇಲ್ಲಿ ನೋಡ್ಬೋದು. ಓಕೆ, ದೆನ್ ಬಿಮ್ಸ್ಟೆಕ್ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಭಾರತದ ಓವರ್ ಆಲ್ ನೇಬರ್ಹುಡ್ಡನ್ನು ಒಂದು ಚಿತ್ರಿಸುವಂಥ ಪ್ರಯತ್ನ. ನಾವು ಆಫ್ರಿಕಾದ ಜೊತೆಗೂ ಕೂಡ ಕನೆಕ್ಟ್ ಇದ್ದೇವೆ. ನಾವು ಈ ವೆಸ್ಟ್ ಏಷ್ಯಾ ಅಂತ ಯಾರು ಈ ವೆಸ್ಟರ್ನ್ಸ್ ಕರೀತಾರಲ್ಲ, ಈ ವೆಸ್ಟರ್ನ್ ಏಷ್ಯಾದ ಜೊತೆಗೂ ಸಾಕಷ್ಟು ನಮ್ಮ ಒಳ್ಳೆಯ ಲಿಂಕೇಜು ಮತ್ತು ಹೊಸದಾದಂಥ ಒಂದು ಎನ್ಗ್ರೇವ್ಡ್ ಆದಂಥ ಪಾರ್ಟ್ನರ್ಶಿಪ್ಪು. ಈ ಪಾಲಿಸಿಯನ್ನು ನಾವು ಬಹಳ ಸಿಂಪಲಾಗಿ ನೋಡೋದಾದರೆ ಆ್ಯಕ್ಟ್ ಈಸ್ಟ್ ಲಿಂಕ್ ವೆಸ್ಟ್ ಅನ್ನುವಂಥದ್ದು. ಆ್ಯಕ್ಟ್ ಈಸ್ಟಿಗೆ ನೋಡಿ, ಅಂದರೆ ಇಲ್ಲಿರ್ತಕ್ಕಂಥ ಆಸಿಯಾನ್ ಕಂಟ್ರೀಸ್ ಜೊತೆಗೆ ಹೆಚ್ಚು FTA ಸಾಧ್ಯ ಆದರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದರೆ, ಮತ್ತು ಅಲ್ಲಿರ್ತಕ್ಕಂಥ ಮಾರ್ಕೆಟ್ಸ್ಗಳ ಬಗ್ಗೆ ಆಲೋಚನೆ ಮಾಡಿ ಅಂಥೇಳಿ. ಲಿಂಕ್ ವೆಸ್ಟ್ ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ನಮ್ಮ ಸಾಕಷ್ಟು ವಲಸೆ ಕಾರ್ಮಿಕರು ಅಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಲ್ಲಿಂದ ಒಂದಷ್ಟು ಆದಾಯವನ್ನು ಭಾರತಕ್ಕೆ ತೆಗೆದುಕೊಂಡು ಬರುವಂಥದ್ದು ಇರುತ್ತೆ. ಮತ್ತು ಅಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಕ್ ಕಾರಣಗಳಿಗೂ ಕೂಡ, ಆಯಿಲ್ನ ಕಾರಣದಿಂದಲೂ ಕೂಡ ನಮಗೆ ಈ ರೀಜನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ಆಫ್ರಿಕಾ ನಿಧಾನವಾಗಿ ಇವಾಲ್ವ್ ಆಗ್ತಾ ಇರ್ತಕ್ಕಂಥ ಅಥವಾ ಈ ಬೇರೆ ಬೇರೆ ಕಾರಣಗಳಿಂದ ಅದು ಹಿಂದುಳಿದಿದೆ. ಅದಕ್ಕೆ ಭಾರತದಂಥ
ಆದಂಥ ದೇಶಗಳು ವ್ಯಾಕ್ಸಿನ್ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅಲ್ಲಿನ ಒಂದು ರಿಲೇಷನ್ಶಿಪ್ ಜೊತೆಗೆ ಮ್ಯೂಚುವಲಿ ವಿನ್ ವಿನ್ ಸಿಚುವೇಷನನ್ನು ಕ್ರಿಯೇಟ್ ಮಾಡಿಕೊಳ್ಳುವಂಥದ್ದು ಇದ್ರು ಓವರಾಲ್ ಉದ್ದೇಶ. ಸೊ ಹಾಗಾಗಿ ನೀವು ಅಫ್ಘಾನಿಸ್ತಾನಕ್ಕೆ ಕೊಟ್ಟಿರಬಹುದಾದಂಥ ದುಡ್ಡನ್ನು ಕೇವಲ ನೆಗೆಟಿವ್ ಕಾನೋಟೇಷನ್ ಅಥವಾ ಒಂದೇ ಏಕಮುಖವಾಗಿ ನೋಡದೆ ಇಲ್ಲಿರಬಹುದಾದಂಥ ಬಹುಮುಖ ಆಯಾಮವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಆಗಷ್ಟೇ ಒಂದು ಹೋಲಿಸ್ಟಿಕ್ ಆದಂಥ ವ್ಯೂ ನಮಗೆ ಸಿಗ್ತಾ ಹೋಗುತ್ತೆ. ರೈಟ್. ಸೊ ಹೋಪ್ ಈ ಒಂದು ವಿಡಿಯೋ ಅಥವಾ ಈ ಒಂದು ಚರ್ಚೆ ನಿಮಗೆ ಸಹಾಯ ಆಗಿದೆ ಅಂತ ಪರಿಭಾವಿಸ್ತೇನೆ. ಬಹುಶಃ ಇಷ್ಟವಾಗಿದ್ದಲ್ಲಿ ಇತರರೊಂದಿಗೂ ಹಂಚಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದ. ಜೈ ಹಿಂದ್, ನಮಸ್ಕಾರ.